ಪ್ರಶ್ನೆಗಳಿದ್ರೆ ದಯವಿಟ್ಟು ಅನ್ಮಿಟ್ ಮಾಡ್ಕೊಂಡು ಮಾತಾಡಿ. ಸರ್ ನಮಸ್ತೆ. ರೈಟ್, ಹೇಳಿ ಸರ್, ಈಗ ನಮ್ಮ ಫ್ರೆಂಡಿಗೆ ಒಬ್ರಿಗೆ ಈ ಹಲ್ಲುಗಳು ಎಲ್ಲ ಲೂಸ್ ಆಗ್ಬಿಟ್ಟವು ಸರ್. ಅವ್ರಿಗೆ ಶುಗರ್ ಇದೆ. ಹಲ್ಲುಗಳಲ್ಲಿ ಹಿಂಗ ಒಂಥರ ಸ್ಪ್ರಿಂಗ್ ತರ ಸರ್. ಹಿಂಗ ಏನೇ ಜಾಸ್ತಿ ಹಿಂಗ ಗಟ್ಟಿ ಪದಾರ್ಥಗಳನ್ನು ಸೇವನೆ ಮಾಡಕ್ ಆಗಲ್ಲ. ಹಲ್ಲುಗಳು ಹಿಂಗೆ ಮುಂದಕ್ಕೆಲ್ಲ ಬರ್ತವೆ. ಸ್ಪ್ರಿಂಗ್ ಯಾವ ತರ ಇರ್ತಾ ಆ ತರ ಆಗ್ಬಿಟ್ಟವು ಸರ್ ಅವು. ಅವ್ರಿಗೆ ಏನ್ ಪರಿಹಾರ ಆಗ್ಬೋದು ಸರ್? ಪರಿಹಾರ ಏನ್ ಹೇಳ್ತಾರೆ ಸರ್? ಇದು ಹೇಳಿದಲ್ಲ ಈಗ ದಾಳಿಂಬೆ ಸಿಪ್ಪೆಯನ್ನು, ಓಕೆ, ಸರ್, ಅದು ಪರಿಹಾರ. ಈಗ ಹೇಳಿರುವಂತ ಎಲ್ಲ ಅಂಶಗಳಲ್ಲಿ ಅದು ಮೊದಲನೇ ಪರಿಹಾರ. ಅದು ಆ ಪರಿಹಾರ ನೀವು ಬಳಸ್ಕೋಬಹುದು. ಅದೇ ಸರ್, ದಾಳಿಂಬೆ ಸಿಪ್ಪೆನ ಕುದಿಸಿ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಬಂದಿರೋದು ಅದು ಮತ್ತೆ ಸ್ವಲ್ಪ ಆರಿಸಿ, ಅದಾದ್ಮೇಲೆ ಅದನ್ನೇನು ಆ ಕಷಾಯವನ್ನು ಚೆನ್ನಾಗಿ ಬಾಯಲ್ಲಿ ಹಾಕೊಂಡು ಮಕ್ಕಳಿಸ್ಬೇಕು. ಪ್ರತಿ ದಿವಸ ಮಾಡ್ಬೇಕು, 1 ತಿಂಗಳು ಮಾಡಕ್ಕೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಅಲ್ಲೆಲ್ಲ ಗಟ್ಟಿ ಆಗತ್ತೆ. ಅದಕ್ಕೆ ಮತ್ತೆ ಏನ್ ಪೇಸ್ಟ್ ಏನ್ ಬೇರೆ ಏನ್ ಹೇಳ್ತಾರೆ ಸರ್ ಅದಕ್ಕೆ? ಅದ್ರ ಜೊತೆ ಯಾವುದು? ಈಗ ಪೇಸ್ಟ್ ಡೈಲಿ ಅಲ್ಲಿ ವಾಶ್ ಮಾಡ್ಲಿಕ್ಕೆ ಸರ್. ಪೇಸ್ಟ್ ಅನ್ನೋದು ಬೇಡ, ಪೇಸ್ಟ್ ಬೇಡ. ಅಲ್ಲಿನ ಪೌಡರ್ ಸರ್, ದಂತ ಮಂಜನ ಅಂತ ಸಿಗತ್ತೆ ನಿಮ್ಗೆ. ದಂತ ಮಂಜನ ಸರ್, ಓಕೆ ಸರ್. ದಂತ ಮಂಜನ ಅಂತ ಆಯುರ್ವೇದ ಶಾಪ್ ಹೋಗಿ ದಂತ ಮಂಜನ ಅಂತ ಕೇಳಿ ಕೊಡ್ತಾರೆ. ನೀವೇ ಮಾಡ್ಕೋಬೇಕಂದ್ರೆ ಈಗ ಏನು ಪದ್ಧತಿ ಇದೆ ಎಲ್ಲಾನು ಈ ದೇಸಿ ಸೆಗಣಿ ಇದೆಲ್ಲ, ಸೆಗಣಿ ಚೆನ್ನಾಗಿ ಪೌಡರ್ ಮಾಡ್ಕೋಬೇಕು. ಆಮೇಲೆ ಈ ಆಜ್ವಾರ ಮತ್ತೆ ಆಮೇಲೆ ಸೈಂಧವ ಲವಣ ಎಲ್ಲ ಸೇರಿಸ್ಕೊಂಡು ಈ ಪದಾರ್ಥಗಳೆಲ್ಲ ಸೇರಿಸ್ಕೋಬೇಕು. ಪಚ್ಚಕರ್ಪೂರ ಇದೆಲ್ಲ ಸೇರಿಸ್ಕೊಂಡು ನೀವೇ ಮಾಡ್ಕೋಬಹುದು ಪೌಡರ್ ಮನೆಯಲ್ಲಿ. ಸೊ ಆದ್ರೆ ಅದು ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಅದು ಬೇಡ ಅಂದ್ರೆ ನೀವು ಖಂಡಿತವಾಗಿ ಈ ಆಯುರ್ವೇದ ಶಾಪ್ ಹೋಗಿ ದಂತ ಮಂಜನ ತಗೊಳ್ಳಿ. ಹಲೋ, ನಮಸ್ತೆ ಸರ್. ಸರ್, ಈಗ ಹಲ್ಲು ನೋವಿಗೆ ಸರ್, ಅದು ನಾವು ದಿನ ಪೇಸ್ಟ್ ಬಳಸ್ಲಾರ್ದಂಗ ದಿನ ಏನ ಯೂಸ್ ಮಾಡ್ಬೋದು ಸರ್? ಯಾವ್ದಾದ್ರು ಐತೇನ್ ಸರ್? ಯಾವ್ದಕ್ಕಮ್ಮ? ಹಲ್ಲು ನೋವಿಗೆ ಸರ್, ಡೈಲಿ ಹಲ್ಲು ನೋವು. ಈಗಾಗ್ಲೇ ಹೇಳಿದಿನಲ್ಲ, ಈಗಾಗ್ಲೇ ಇಷ್ಟು ನಿಮ್ಗೆ ಈ ನೋಡಿ, ಒಂದು ಬೆಳ್ಳುಳ್ಳಿ ತಗೊಳ್ಳಿ. ಬೆಳ್ಳುಳ್ಳಿ ಮತ್ತೆ ಒಂದು ಸೈಂಧವ ಲವಣ, ಓಕೆ, ಎರಡನ್ನು ಚೆನ್ನಾಗಿ ಹಚ್ಕೊಂಡು ಆ ಪ್ರಾಂತದಲ್ಲಿ ಇಟ್ಕೊಳ್ಳಿ. ಆವಾಗ್ಲೂ ಕಡಿಮೆ ಆಗತ್ತೆ ಅಲ್ವಾ? ಅಲ್ಲ ಸರ್, ಇದು ಸರ್ ಪೇಸ್ಟ್ ಡೈಲಿ ಯೂಸ್ ಮಾಡಕ. ಪೇಸ್ಟ್ ಬೇಡ, ಅಲ್ಲಿನ ಪೌಡರ್. ಈಗ ಹೇಳಿದ್ರಲ್ಲ ಸರ್, ಅದೇನ್ ಸರ್ ದಂತ ಮಂಜನ್? ಅದೇ ಯೂಸ್ ಮಾಡ್ಬೋದೇನ್ ಸರ್? ಹೌದು, ಅದೇ ಯೂಸ್ ಮಾಡ್ಬೇಕು. ಇನ್ನು ಬೇರೆ ಯಾವ್ದು ಯೂಸ್ ಮಾಡಬಾರ್ದು. ಹಲ್ಲಿನ ಕ್ಲೀನ್ ಮಾಡ್ಬೇಕಂದ್ರೆ, ಉಜ್ಬೇಕಂದ್ರೆ ಒಂದು ಈ ಮರದ ಕಡ್ಡಿ, ಸಹಜವಾಗಿ ಮರದ ಕಡ್ಡಿ. ಈಗಾಗಲೇ ಹೇಳಿದ್ರಲ್ಲ, ಆಲದ ಮರ ಆಗ್ಬೋದು, ಬೇವಿನ ಮರ ಆಗ್ಬೋದು, ಮಾವಿನ ಮರ ಆಗ್ಬೋದು. ಇಂಥದ್ದೆಲ್ಲ ನಿಮ್ಗೆ ಸಿಗತ್ತೆ ಸಹಜವಾಗಿ, ಆಚೆ ಕಡೆ ಸಿಗ್ತಾ ಇರ್ತದೆ. ಆ ಮರದ ಕಡ್ಡಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋಬಹುದು. ಅದು ಈ ಹಲ್ಲಿನ ಉಜ್ಜುವಂತ ಪದ್ಧತಿ, ನಮ್ಮ ಹಳೆ ಪದ್ಧತಿ ಎಲ್ಲ ಹಳೆ ಪದ್ಧತಿಗಳು. ಅದನ್ನು ಪಾಲನೆ ಮಾಡಿ ನಿಮ್ಗೆ ಅವಕಾಶ ಇದ್ರೆ. ಇಲ್ಲ ಅಂದ್ರೆ ದಂತ ಮಂಜನ್ ಮಾತ್ರ ಬಳಕೆ ಮಾಡ್ಬೇಕು. ಯಾವುದೇ ಪೇಸ್ಟ್, ಯಾವ ಕಂಪನಿ ಆದ್ರೂ ಪರವಾಗಿಲ್ಲ, ಯಾವ ಪೇಸ್ಟ್ ಯೂಸ್ ಮಾಡಬಾರ್ದು. ಓಕೆ ಸರ್, ಥ್ಯಾಂಕ್ ಯು ಸರ್. ಎಸ್ ಸರ್, ನಮಸ್ತೆ. ಹೇಳಿ ಸರ್, ಇದು ಪೇಸ್ಟ್ ಬಂದ್ಬಿಟ್ಟು ಒಳ್ಳೆ ಕಂಪ್ನಿಯದ್ದು ಆಗಿದ್ರೆ ಅದನ್ನ ಉಪಯೋಗಿಸ್ಬೋದ ಸರ್? ಇಲ್ಲ, ಯಾವುದು ಪೇಸ್ಟ್ ಬೇಡ. ಪೇಸ್ಟ್ಗಳ ಒಳಗಡೆ ನಾವು ಅನ್ಕೊಂತೀವಿ ಅಷ್ಟೇ, ಈ ಪೇಸ್ಟ್ ಚೆನ್ನಾಗುತ್ತೆ, ಆ ಪೇಸ್ಟ್ ಚೆನ್ನಾಗಿದೆ. ನಾವು ಯಾವಾಗಲೂ ಯಾವ ಪೇಸ್ಟ್ ಯೂಸ್ ಮಾಡಲ್ಲ. ಆದ್ರೆ ಮರದ ಕಡ್ಡಿ, ಇಲ್ಲ ಅಂದ್ರೆ ಈ ಹಲ್ಲು ಪುಡಿ ಅಂದ್ರೆ ಈ ದಂತ ಮಂಜನ್. ಸರ್, ಇನ್ನೊಂದು ಪ್ರಶ್ನೆ. ಈಗ ತರಕಾರಿ ಹಸಿ ಸಲಾಡ್ ತಿನ್ನೋದು ಒಳ್ಳೇದ ಸರ್? ಹೌದು, ತರಕಾರಿ ಅನ್ನೋದು, ಈ ಹಸಿ ಸಲಾಡ್ ಇದೆಲ್ಲ, ಇದು ತುಂಬಾ ಸಹಾಯಕಾರಿ. ಯಾಕಂದ್ರೆ ನಾನು ಈಗಾಗಲೇ ಹೇಳಿದ್ದೀನಿ, ಯಾರಿಗೆ ಅನಾರೋಗ್ಯ ಇದ್ರೆ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ಈ ಪಥ್ಯ ಅಂತ ಹೇಳ್ತೀವಲ್ಲ, ಆ ಪಥ್ಯದ ಭಾಗವಾಗಿ ಈ ಹಸಿ ತರಕಾರಿ ಸಲಾಡ್ ಮಾಡಿಕೊಂಡು ಬೆಳಗ್ಗೆ ಸಾಯಂಕಾಲ ಊಟ ಅದೇ, ಬೆಳಗ್ಗೆ ಊಟ ಅದೇ, ಮಧ್ಯಾಹ್ನ ಈ ಬಯಸಿದ ಆಹಾರ ಅಷ್ಟು ತಿಂದ್ರೆ ಸಾಕು. ನಿಮ್ಗೆ ಯಾವ ಅನಾರೋಗ್ಯ ಇದು ಹೇಳಿ, ಅನಾರೋಗ್ಯ ಒಂದು 10 ದಿವಸ ಆದ್ಮೇಲೆ ನೋಡ್ಕೊಳ್ಳಿ, ಅದು ಇರಲ್ಲ, ಹೋಗಿರ್ತದೆ. ಕ್ಯಾನ್ಸರ್ ಸಹ ಹೋಗುತ್ತೆ. ಕ್ಯಾನ್ಸರ್ ಸಹ ಗುಣ ಮಾಡ್ಕೋಬಹುದು. ಸರ್, ಇದು ವಯಸ್ಕರಿಗೆ ಓಕೆ. ಸ್ವಲ್ಪ ಏಜ್ ಆದವರು ಇದನ್ನ ತಗೋಬೋದಾ, ಇಲ್ಲ ಬೇಯಿಸಿ ತಗೋಬೇಕಾ? ಇಲ್ಲ, ಬಯಸಿ ಅನ್ನೋದು ಅಂದ್ರೆ ಜಾಸ್ತಿ ಬಯಸಬಾರ್ದು. ಜಾಸ್ತಿ ಬಯಸಿದ್ರೆ, ಈಗ ಬಯಸೋದಕ್ಕೆ ಆ ಬಯಸೋದ ಕಾರಣದಿಂದ ಏನಾಗ್ತದೆ, ಪೋಷಕಾಂಶಗಳೆಲ್ಲ ಖಾಲಿ ಆಗ್ಬಿಡ್ತದೆ. ಪೋಷಕಾಂಶ ಯಾಕೆಂದ್ರೆ
ನಮ್ಮ ತಂದೆಯವ್ರಿಗೆ ಏಜ್ ಬಂದು 70 ವರ್ಷ. ಅವ್ರಿಗೆ ಕಾನ್ಸ್ಟಿಪೇಷನ್ ಬಂದಾಗ ಡಾಕ್ಟ್ರು ಸಲಹೆ ಕೊಟ್ಟಿರೋದು ತುಂಬಾ ಚೆನ್ನಾಗಿ ಸ್ಮ್ಯಾಶ್ ಮಾಡೋ ತರ ಬೇಯಿಸಿ ಉಪಯೋಗಿಸಿ ಅಂತ ಹೇಳಿದಾರೆ ಸರ್. ಅದಕ್ಕೆ ಕೇಳಿ. ಅಷ್ಟೇನು ಯೂಸ್ ಆಗಲ್ಲ ಅದು. ಸೊ ಅದೇ ಸ್ವಲ್ಪ ಅವರು ಕರಗಸಕ್ ಆಗತ್ತಂದ್ರೆ ಈ ಬಾಯಲ್ಲಿ ಅವರು ಪಚನ ಮಾಡಕ ಸಾಧ್ಯವಾಗತ್ತಂದ್ರೆ ಹಾಗೆ ಹಸಿದೆ ಕೊಡಿ. ಇಲ್ಲ ಅಂದ್ರೆ ಅವರು ಒಳಗಡೆ ಅವರು ಅಂದ್ರೆ ಈ ಹಲ್ಲುಗಳೆಲ್ಲ ಸ್ವಲ್ಪ ಸರಳವಾಗಿ ಸ್ವಲ್ಪ ಲೂಸ್ ಆಗಿದ್ರೆ ಅವಾಗ ಕಷ್ಟ ಆಗತ್ತಲ್ಲ ಪಚನ ಮಾಡಕ್ಕೆ. ಅವಾಗ ಏನ್ ಮಾಡ್ತೀರ ಅಂದ್ರೆ ಸ್ವಲ್ಪ ಬಯಸಿದ್ದು ಕೊಡಿ, ಅಂದ್ರೆ ಹಾಫ್ ಬಾಯಿಲ್, ಪೂರ್ತಿ ಬಯಸಬಾರ್ದು. ಎಸ್ ಸರ್. ಪೂರ್ತಿ ಬಯಸಿದ್ರೆ ಏನಾಗ್ತದೆ, ಎಲ್ಲಾ ಪೋಷಕಾಂಶ ಹೊಟ್ಟೋಗುತ್ತೆ. ಹಾ, ಓಕೆ ಆ ಸರ್. ನೀರಲ್ಲೇ ಹೊಟ್ಟೋಗ್ತದೆ. ಅವಾಗ ಏನ್ ಪ್ರಯೋಜನ ಅದು ಎಸ್ ಸರ್. ಅಲ್ವಾ? ಅದೇ ಅದಕ್ಕೋಸ್ಕರ ಈ ತರ ಹಾಫ್ ಬಾಯಿಲ್ಡ್ ವೆಜಿಟೇಬಲ್ಸ್ ಬೇಕಂದ್ರೆ, ತರಕಾರಿ ಬೇಕಂದ್ರೆ ಕೊಡ್ಬೋದು. ಸರ್, Okay, thank you, sir. ಉಪವಾಸ ಇದ್ದಾಗ ಸಾಮಾನ್ಯ ನೀರ್ ಕುಡಿದ್ರೆ ಬಾಯಿ ಪಕ್ಕದಲ್ಲಿ ಕೂತಿರೋರು ಕೂಡ ಅಂತಾರೆ ಬಾಯಿ ಸ್ಮೆಲ್ ಬರುತ್ತೆ ಅಂತ. ಅದಕ್ಕೆ ಏನ್ ಮಾಡ್ಬೇಕು ಸರ್? ಏನಮ್ಮ ಎಲ್ಲಿ ಅರ್ಥ ಆಗಿಲ್ಲ? ಉಪವಾಸ ಮಾಡ್ತೀವಿ, ಬರೀ ನೀರ್ ಕುಡ್ಕೊಂಡಿದ್ರೆ ಡಯಟ್ ಟೈಮ್ ಅಲ್ಲಿ ಬಾಯಿ ಸ್ಮೆಲ್ ಬರುತ್ತೆ ಅಂತಾರೆ ಸರ್ ಪಕ್ಕದಲ್ಲಿ ಕೂತಿರೋರು. ಅವಾಗ ಏನ್ ಮಾಡ್ಬೇಕು ಸರ್? ಏನಿಲ್ಲಮ್ಮ, ಬಾಯಿ ಸ್ಮೆಲ್ ಬರೋದಂದ್ರೆ ಮತ್ತೆ ಒಂದ್ಸರಿ ಸ್ವಚ್ಛಗೊಳಿಸ್ಕೊಳದೆ ನೀರಿಂದ ಸ್ವಚ್ಛಗೊಳಿಸ್ಕೊಳ್ಳಿ. ಆಮೇಲೆ ಈ ಆಯಿಲ್ ಕೂಲಿಂಗ್ ಮಾಡಿದ್ರೆ ಆ ಬಾಯಿಂದ ಈ ಬ್ಯಾಡ್ ಬ್ರೀತಿಂಗ್ ಅಂದ್ರೆ ಸ್ವಲ್ಪ ಆಚೆ ಕಡೆ ಬರುವಂತ ವಾಸನೆ ಕಡಿಮೆ ಆಗತ್ತೆ. ಅದೊಂದೇ ಅಲ್ಲ, ಅದು ಮೇನ್ ಅದು ಕಾರಣ ಅಲ್ಲ. ನಿಮ್ಮ ಹೊಟ್ಟೆ ಒಳಗಡೆ ಅಸಿಡಿಟಿ ಫಾರ್ಮ್ ಆಗಿದೆ ಅಂತ ಅರ್ಥ. ಬಾಯಿ ವಾಸನೆ ಬರ್ತಾ ಇದೆ ಅಂದ್ರೆ, ಬಾಯಿ ವಾಸನೆ ಬರ್ತಾ ಇದೆ ಅಂದ್ರೆ ಅದು ಅದಕ್ಕಾದಾಗ ಬರಲ್ಲ. ಒಂದು ಕಾರಣ ನಿಮ್ಮ ಬಾಯಿ ಒಳಗಡೆ ಕೆಟ್ಟ ಬ್ಯಾಕ್ಟೀರಿಯಾ ಜಾಸ್ತಿ ಇದೆ, ಅದು ಸ್ವಚ್ಛಗೊಳಿಸ್ಕೊಳ್ಳಿ. ಆಯಿಲ್ ಪುಲ್ಲಿಂಗು ಚೆನ್ನಾಗಿ ಕೆಲಸ ಮಾಡುತ್ತೆ. ಎರಡನೇ ಕಾರಣ ಅಂದ್ರೆ ನಮ್ಮ ಹೊಟ್ಟೆಯಿಂದ ಈ ಕೆಟ್ಟ ಗ್ಯಾಸ್ಗಳು, ಈ ಯಾವ್ದಾದ್ರು ಗ್ಯಾಸ್ ಬರುತ್ತಲ್ಲ ಅದೆಲ್ಲ ಮೇಲೆ ಬರ್ತಾ ಇರ್ತದೆ. ಅದೆಲ್ಲಿ ಬರುತ್ತೆ ಅಂದ್ರೆ ಅಸಿಡಿಟಿ ಅಂತ ಇಲ್ಲಿ ನಮ್ಮ ಬಾಯಿ ಒಳಗಡೆ ಕಾಣಿಸ್ಕೊತಾ ಇರ್ತದೆ. ಬಾಯಿ ಒಳಗಡೆ ಕಾಣಿಸ್ಕೊತಾ ಇರ್ತದಲ್ಲ, ಅದರಿಂದನೂ ನಮ್ಗೆ ವಾಸನೆ ಬರ್ತಾ ಇರ್ತದೆ ಈ ಬಾಯಿಯಲ್ಲಿ. ಅದನ್ನು ಒಂದು ಕಾರಣ. ಸರ್, ಆಯಿಲ್ ಪುಲ್ಲಿಂಗ್ ಅಂದ್ರಲ್ಲ, ಅದು ಹಲ್ಲು ಉಜ್ಜೋ ಮುಂಚೆ ಮಾಡ್ಬೇಕಾ ಸರ್? ಅದು ಬೆಳಗ್ಗೆ ಮಾಡ್ಬೇಕಮ್ಮ. ಯಾವುದು ಎಂಟಿ ಸ್ಟಮಕ್ ಅಲ್ಲಿ, ಮತ್ತೆ ನಾವು ಹಲ್ಲು ಉಜ್ಜಿದ ಮೇಲೆ ಮಾಡ್ಬೋದು, ಹಲ್ಲು ಉಜ್ಜಿನ ಮುಂಚೆನೂ ಮಾಡ್ಬೋದು. ಯಾವ ಮಾಡಿದ್ರೆ ಏನ್ ತೊಂದರೆ ಇಲ್ಲ. ನೀರ್ ಕುಡಿದ್ಮೇಲೆ ಮಾಡ್ಬೋದಾ ಸರ್? ಮಾಡ್ಬೋದು, ಯಾವಾಗ್ಲೂ ಮಾಡ್ಬೋದು. ಈ ಆಯಿಲ್ ಪುಲ್ಲಿಂಗ್ಗೆ ವಿಧಾನ ಪೂರ್ತಿ ನಾನು ಪ್ರಾಸೆಸ್ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಯಾವ್ದ್ರಲ್ಲಿ ಒಂದು ವಿಡಿಯೋ ಇದೆ, ಆ ವಿಡಿಯೋನ ದಯವಿಟ್ಟು ನೋಡಿ ಒಂದ್ಸರಿ. ಸರಿ, ಅದು ಇನ್ನೊಂದ್ಸಲಿ ಕಳಿಸಿ ಸರ್. ಅದು ಯೂಟ್ಯೂಬ್ ಅಲ್ಲಿ ನಮ್ಮ ಚಾನಲ್ ಇದೆ, ಅದು ನಾನು ಬೇಕಂದ್ರೆ ನಮ್ಮ ಈ ಗ್ರೂಪ್ ಅಲ್ಲಿ ಕಳ್ಸಕ್ಕೆ ಪ್ರಯತ್ನ ಮಾಡ್ತೀನಿ. ಸರಿ ಸರ್, ಥ್ಯಾಂಕ್ ಯು ಸರ್. ರೈಟ್. ಎಸ್ ಸ್ನೇಹಿತರೆ, ಇನ್ಯಾರಾದ್ರೂ ಮಾತಾಡ್ಬೇಕಾ? ರೇಣುಕಾ ಅವ್ರೆ ಮಾತಾಡಿ. ಆಯ್ತಲ್ಲ, ನಿಮ್ದಾಯ್ತು. ಸ್ವಾಮಿ ಅವ್ರು ಮಾತಾಡಿ. ಸ್ವಾಮಿ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡಿ. ಸರ್, ಅಲ್ಲಲ್ಲೆಲ್ಲ ಪಾಚಿ ಕಟ್ಟಿರುತ್ತಲ್ಲ ಸರ್, ಅದು ಕ್ಲೀನ್ ಮಾಡ್ಕೋಬೇಕಾರೆ ಹೇಗೆ ಸರ್? ಅದು ಡಾಕ್ಟರ್ ಹತ್ರ ಹೋದ್ರೆ ಎಲ್ಲ ಕ್ಲೀನಿಂಗ್ ಮಾಡ್ತಾರೆ, ಅದ್ರ ಬದಲು ನಾವೇ ಮನೇಲಿ ಯಾವ ತರ ಮಾಡ್ಕೋಬಹುದು ಸರ್? ಅದೇ ಇದೆಲ್ಲ ಈ ಪದ್ಧತಿಗಳೇ ಅಷ್ಟೇ. ಸ್ವಚ್ಛಗೊಳಿಸ್ಕೋಬೇಕಂತ ಸುಮಾರು ನಾನು ಇಷ್ಟು ಪದ್ಧತಿ ಹೇಳಿದ್ದೀನಿ. ನಿಮ್ಗೆ ಯಾವ್ದು ಅನುಕೂಲತೆ ಅದು ಮಾಡ್ಕೊಳ್ಳಿ. ಮತ್ತೆ ಒಂದ್ಸರಿ ನೋಡಿ ಎಲ್ಲಾ ಪದ್ಧತಿಗಳು. ಈಗ PDF ಬರತ್ತಲ್ಲ, ಓಕೆ ಸರ್. PDF ಅಲ್ಲಿ ನಿಮ್ಗೆ ಎಲ್ಲಾ ಪಾಯಿಂಟ್ಗಳು ಇರುತ್ತೆ. ಅದೆಲ್ಲ ಸ್ವಚ್ಛಗೊಳಿಸ್ಕೊಳಕ್ಕೆ, ಬೆಳಕು ಬರಕ್ಕೆ, ಹೊಲಕ್ ಓಕೆ ಬರಕ್ಕೆ, ಸರ್, ಥ್ಯಾಂಕ್ ಯು. ಇದೆಲ್ಲ ಸ್ವಚ್ಛಗೊಳಿಸ್ಕೊಳಕ್ ಪದ್ಧತಿ ಇದೆ. ನೀವು ಯಾವ್ದು ಅನುಕೂಲ ಆಗುತ್ತೆ ಆ ಪದ್ಧತಿ ಪಾಲನೆ ಮಾಡಿ. ಓಕೆ ಸರ್, ಥ್ಯಾಂಕ್ ಯು. ಹಾ ಸರ್. ಹೇಳಿ ಸರ್ ಏನೇ ಮಾತಾಡಿ ಬಸವರಾಜ್ ಮಾತಾಡಿ. ಸರ್ ಏನಿಲ್ಲ, ಈ ಮೊದಲು ಏನ್ ಮಾಡ್ತಿದ್ರು ಅಂತಂದ್ರೆ, ಯಾರಾದ್ರೂ ಗೆಸ್ಟ್ ಬಂದ್ರೆ, ಮನೆಗೆ ಗೆಸ್ಟ್ ಬಂದಾಗ ಆಕ್ಚುಲಿ ನೀರ್ ಕೊಡಾರ ಸರ್ ಅವ್ರು. ಓಕೆ, ಒಂದ್ ಚಮ್ನ ನೀರ್ ಕೊಡಾರು. ಆ ನೀರ್ನ ಏನ್ ಮಾಡಾರು ಅಂದ್ರೆ, ಜನರಲ್ ಏನ್ ಮಾಡೋರು, ಮುಕ್ಕಳಿಸೋರು ಅವ್ರು. ಮುಕ್ಕಳಿಸೋದು ಅಂದ್ರೆ ಬಾಯಲ್ಲಿ ಹಾಕೊಂಡು ಪುಲ್ಲಿಂಗ್ ಅಂದ್ರೆ ವಾಟರ್ ಪುಲ್ಲಿಂಗ್ ಮಾಡ್ದಂಗ್ ಮಾಡಾರ ಸರ್. ಅದು ಮಾಡ್ಬಿಟ್ಟು ಮುಖ ತೊಳ್ಕೊಂಡು ಒಳಗಡೆ ಬರ್ತಾ ಇದ್ರು. ಓಕೆ, ನಂದು ಆಕ್ಚುಲಿ ನನ್ನದು ಟೀತ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಅದು ಸೀಕ್ರೆಟ್ ಏನು ಅಂತಂದ್ರೆ, ನಾನು ಪ್ರತಿ ಸರಿ ನೀರ್ ಕುಡಿಬೇಕಾದ್ರೆ ಏನ್ ಮಾಡ್ತೀನಿ ಅಂದ್ರೆ ಪುಲ್ಲಿಂಗ್ ಮಾಡ್ಕೊಂತೀನಿ ಸರ್, ನನ್ ಪಾಡಿ ನಾನು. ಬೇರೆ ಯಾರೇನ ಅಂದ್ಕೊಂಡ್ರೆ ನನಗೆ ತೊಂದ್ರೆ ಇಲ್ಲ ಸರಿ. ನಾ ಪುಲ್ಲಿಂಗ್ ಮಾಡ್ಕೊಂತೀವಿ ಸರ್, ವಾಟರ್ ಪುಲ್ಲಿಂಗ್ ಮಾಡ್ಕೊಂಡು. ಊಟ ಆದ್ಮೇಲೂ ಅಷ್ಟೇ, ಊಟ ಆದ್ಮೇಲೂ ಮತ್ತೆ ನಾನು ನೀರ್ ಕುಡಿಬೇಕಾರು ಅವಾಗ ಆಕ್ಚುಲಿ ಪುಲ್ಲಿಂಗ್ ಮಾಡ್ಕೋಬೇಕು ಸರ್. ಅವಾಗ ಯಾವ್ದು ಸ್ಮೆಲ್ ಬರೋದಿಲ್ಲ ಅದು.
ಹೌದು ಓಕೆ. ಒಂದು 2 hours ಅಥವಾ ನಾವು ಯಾವಾಗ ನೀರ್ ಕುಡಿತಾ ಇರ್ಬೇಕಾದ್ರೆ ಒಂದ್ಸರಿ ಪುಲ್ಲಿಂಗ್ ಮಾಡ್ಕೊಂಡು ಕುಡಿದ್ರೆ ಮುಗಿಸ್ತಾರ, ವಾಟರ್ ಪುಲ್ಲಿಂಗ್ ಮಾಡ್ಕೊಂಡು. ವಾಟರ್ ಓಕೆ. ಕೂಲಿಂಗ್ ಮಾಡಿದ್ರೆ ಯಾವುದೇ ಈಗ ಈ ಹ್ಮ್ ಸರ್. ವಾಸನೆ ಬರೋದಕ್ಕೆ ಪ್ರಧಾನ ಕಾರಣ ಅಂದ್ರೆ ಈಗಾಗಲೇ ಹೇಳಿದ್ದೀನಿ. ಗ್ಯಾಸ್ಟ್ರಿಕ್ ಸರ್ ಅದು. ಈ ಆಹಾರ ಹ್ಮ್ ಸರ್. ಗ್ಯಾಸ್ಟ್ರಿಕ್ ಒಂದು ಆಹಾರ ಓಕೆ ಸರ್. ಸಣ್ಣ ಪಾರ್ಟಿಕಲ್ಸ್, ಆಹಾರದ ಸಣ್ಣ ಕರೆಕ್ಟ್ ಸರ್. ಈ ಅಂಶಗಳಿಗೆ ಅದು ಆ ಪಾರ್ಟಿಕಲ್ಸ್ ಸಿಗಾಕೊಂಡಿರ್ತದೆ. ಈ ಓಕೆ ಸರ್. ಇದು ಹಲ್ಲು ಮಧ್ಯದಲ್ಲಿ ಆ ಪ್ರದೇಶ ಇದೆಲ್ಲ ಅಲ್ಲಿ ಸಿಗಾಕೊಂಡು ಅದು ಸ್ವಲ್ಪ ಕುಲ್ಲಿ ಕೆಟ್ಟದಾಗತ್ತೆ, ಕೆಟ್ಟ ವಾಸನೆ ಅಲ್ಲಿಂದ ಶುರು ಆಗತ್ತೆ. ಹೌದು ಸರ್. ಆಮೇಲೆ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ನಂದು ಪಾಚಿ ಕಟ್ಟಿದೆ ಅಂತ ಹೇಳಿ ಹೋಗ್ಬಿಟ್ಟು ಡೆಂಟಿಸ್ಟ್ ಹತ್ರ ಹೋಗ್ತಾರೆ ಸರ್. ಅದು ಆಕ್ಚುಲಿ ಅದು ಅಲ್ಲಿನ ಮೇಲ್ಗಡೆ ಎನಮಲ್ ಅಂತ ಹೇಳ್ಬಿಟ್ಟು ಒಂದು ಇದಿರುತ್ತೆ ಸರ್. ಅದು ಆಕ್ಚುಲಿ ಶೈನಿಂಗ್ ಸರ್ ಅದು. ಓಕೆ, ಅದನ್ನ ಏನ್ ಮಾಡ್ತಾರೆ ಅವ್ರು ರಿಮೂವ್ ಮಾಡ್ತಾರೆ ಸರ್. ಅದು ಒಂದ್ಸರಿ ರಿಮೂವ್ ಮಾಡಿದ್ರೆ ಮತ್ತೆ ಲೈಫ್ ಟೈಮ್ ಶೈನಿಂಗ್ ಬರೋದಿಲ್ಲ ಸರ್ ಅದು. ಅದಕ್ಕೆ ಬೆಟರ್ ಅಂದ್ರೆ ನೀವ್ ಹೇಳ್ದಾಗೆ ಈ ಬೇವಿನ ಕಡ್ಡಿ ಅದೆಲ್ಲ ಉಜ್ಜಿದ್ರೆ ಫ್ಯೂಚರ್ ಅಲ್ಲಿ, ಅಥವಾ ಇದ್ಲು ಅಂತ ಇರುತ್ತೆ ಸರ್. ಇದ್ಲು ಅಂದ್ರೆ ಈ ಕೋಕೋನಟ್ ಟ್ರೀ ಇದು ಒಂದು ಹೊರಗಡೆ ಒಂದು ಪೆಡೆಕ್ಸ್ ಅಂತ ಬರುತ್ತೆ ಸರ್. ಅದಕ್ಕೆ ಆಕ್ಚುಲಿ ಕನ್ನಡದಲ್ಲಿ ಏನಂತೀವಿ ಅಂತಂದ್ರೆ ಅದಕ್ಕೆ ಪೆಡೆಕ್ಸ್ಗೆ ಏನು ಒಂಬಾಳೆ ಇರುತ್ತಲ್ಲ ಸರ್. ಒಂಬಾಳೆ ಮೇಲ್ಗಡೆ ಒಂದು ಇದಿರುತ್ತೆ ಸರ್, ಪೆಡೆಕ್ಸ್ ಅಂತ. ಅದನ್ನ ಏನ್ ಮಾಡ್ತೀವಿ, ಅದನ್ನ ಬರ್ನ್ ಮಾಡ್ಬಿಟ್ಟು ಅದ್ರಲ್ಲಿ ಇದ್ಲು ಬರುತ್ತೆ ಸರ್ ಅದ್ರಲ್ಲಿ. ಅದಕ್ಕೆ ಸಿಪ್ಪೆ ಸರ್. ಹೌದು ಸರ್. ಅದು ಮೇಲ್ಗಡೆ ಇರುತ್ತೆ ನೋಡಿ ಸರ್, ಅದು ಒಂಬಾಳೆನಲ್ಲಿ ಮೇಲ್ಗಡೆ ಇರುತ್ತೆ ಪೆಡೆಕ್ಸ್. ಓಕೆ, ಅದನ್ನ ಏನ್ ಮಾಡ್ತಾರೆ, ಅದನ್ನ ಬರ್ನ್ ಮಾಡ್ಬಿಟ್ಟು ನಮ್ಮ ಅಜ್ಜಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಬರ್ನ್ ಮಾಡಿ ಒಂದು ಇದ್ರಲ್ಲಿ ಇಡರ್ ಸರ್. ಅದು ನಾವು ಬೆಳಿಗ್ಗೆ ತಗೊಂಡು ಬೆಳ್ಳಲ್ಲಿ ಉಜ್ಜುತ್ತಾ ಇದ್ವಿ. ಉಜ್ಜಿದ್ರೆ ಏನೂ ಆಗೋದಿಲ್ಲ ಸರ್. ಈಗ ಅಗ್ನಿಹೋತ್ರ ಮಾಡಿದ್ರೆ ಬೂದಿ ಬರತ್ತಲ್ಲ. ಕರೆಕ್ಟ್ ಸರ್, ಕರೆಕ್ಟ್. ಅದಕ್ಕೂ ಸ್ವಲ್ಪ ಈ ಉಪ್ಪಿನಾಂಶ, ಸ್ವಲ್ಪ ಈ ಪಚ್ಚಕರ್ಪೂರ ಇದೆಲ್ಲ ಸ್ವಲ್ಪ ಪೌಡರ್ ಹಾಕೊಂಡು ಅದನ್ನು ಮಿಶ್ರ ಮಾಡ್ಕೊಂಡ್ರೆ ಅದೇ ಒಂದು ಅಲ್ಲಿ ಪೌಡರ್. ಕರೆಕ್ಟ್ ಅಲ್ಲಿ ಪೌಡರ್ ಅಷ್ಟೇ. ಕರೆಕ್ಟ್ ಸರ್, ಕರೆಕ್ಟ್. ಈ ತರ ಸಹಜವಾಗಿ ಮಾಡ್ಕೋಬೇಕು. ಅಸಹಜವಾಗಿರುವಂತ ಈ ಪೇಸ್ಟ್ಗಳಿದೆಲ್ಲ ಇದು ಬಳಕೆ ಮಾಡಬಾರ್ದು. ಬೇಗ ಇದು ಹಲ್ಲು ಡ್ಯಾಮೇಜ್ ಆಗುತ್ತೆ. ಹೌದು ಸರ್. ಹೌದು. ಈಗ ನಾವೇ ನೋಡಿದ್ವಲ್ ಸರ್, ಮೊದ್ಲು ಆಡ್ಸ್ ಬರ್ತಾ ಇತ್ತು ಸರ್ ನಾವು ಚಿಕ್ಕವರಿರ್ಬೇಕಾರೆ. ನಿಮ್ ಹಲ್ಲಿನಲ್ಲಿ ಅದಿದೆ ಇದಿದೆ ಇದ್ಲಿದೆ, ನಿಮ್ದು ಅನಾಗರಿಕರು ಹಂಗೆ ಹಿಂಗೆ ಅಂತ ಬರೋದು. ಈಗ ಹೊಸದಾಗಿ ಏನ್ ಮಾಡಿದಾರೆ ಅಂದ್ರೆ, ನಿಮ್ಮ ಹಲ್ಲಿನಲ್ಲಿ ಉಪ್ಪಿದ್ಯಾ ಅಥವಾ ಇದ್ದಿಲಿದ್ಯಾ ಅದನ್ನ ಅಂತ ಹೇಳ್ಬಿಟ್ಟು ಈಗ ಹೊಸದಾಗಿ ಇವೆಲ್ಲ ಇಟ್ಸ್ ಎ ಮಾರ್ಕೆಟಿಂಗ್ ಗಿಮಿಕ್ಸ್ ಸರ್. ಅದು ಮಾರ್ಕೆಟಿಂಗ್ ಗಿಮಿಕ್ಸ್. ಅದಕ್ಕೆ ಅವರು ಏನೇನೋ ಪೇಸ್ಟ್ಗಳು ನಾವು ಮಾರ್ಕೆಟ್ ಹೋದ್ರೆ ಒಂದು ಪೇಸ್ಟ್ ಅಲ್ಲ, ಒಂದು 20 ಬ್ರಾಂಡ್ಸ್ ಪೇಸ್ಟ್ ಇರ್ತದೆ. ಹೌದು ಸರ್. ಹೌದು ಸರ್. ಆಮೇಲೆ ಡೆಂಟಿಸ್ಟ್ ಗಳು ಏನು ಅಂತಾರೆ ಅಂತಂದ್ರೆ, ನೀವು ಒಂದೇ ಪೇಸ್ಟ್ ಯೂಸ್ ಮಾಡಿ ಅಂತಾರೆ ಸರ್. ಅಂದ್ರೆ ನೀವು ಅಡಿಕ್ಟ್ ಆಗ್ಬಿಡೋಕೆ. HLL ಈಗ ಹಿಂದೂಸ್ತಾನ್ ಲಿವರ್ ಲಿಮಿಟೆಡ್ ಪ್ರಾಡಕ್ಟ್ ಅಂದ್ರೆ ಅದನ್ನೇ ತಗೊಳ್ಳಿ ಅಂತಾರೆ. ಬ್ರಷ್ ಅದನ್ನೇ ಯೂಸ್ ಮಾಡಿ ಅಂತಾರೆ. ಆಮೇಲೆ ಇನ್ನೂ ಏನ್ ಮಾಡ್ತಾರೆ, ಇನ್ನೂ ಒಂದ್ ಸ್ಟೆಪ್ ಮುಂದೆ ಹೋಗ್ಬಿಟ್ಟು LKG UKG 1ನೇ ಕ್ಲಾಸ್ಗೆ ಹೋಗ್ಬಿಟ್ಟು ಫ್ರೀ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ಬಿಡ್ತಾರೆ ಸರ್ ಪೇಸ್ಟ್ ನ. ಅದು ಇಟ್ಸ್ ನಥಿಂಗ್ ಬಟ್ ಅಡಿಕ್ಷನ್ ಸರ್ ಅದು. ಅದೆಲ್ಲ ಒಂಥರ ಕೆಟ್ಟದದು. ಹೌದು ಸರ್. ಹೌದು. ಈ ಹಲ್ಲಿನ ಆರೋಗ್ಯಕ್ಕೆ ಸಂಬಂಧಿತ ನಾನು ನಮ್ಮ ಲೈಫ್ ಅಲ್ಲಿ ಯಾವ ಡಾಕ್ಟರ್ ಹತ್ರ, ಯಾವ ಡೆಂಟಲ್ ಡಾಕ್ಟರ್ ಇಷ್ಟವರೆಗೂ ಹೋಗಿಲ್ಲ. ನಾನು ಗೊತ್ತಿಲ್ಲ. ಗ್ರೇಟ್ ಸರ್. ಗ್ರೇಟ್ ಸರ್. ಈ ದಿನವರೆಗೂ ನಾನು ಹೇಳ್ತಾ ಇದ್ದೀನಿ. ಈಗ ಇವನ್ ನನ್ಗೆ ಏನಂದ್ರೆ, ಈ ಹಲ್ಲೊಂದು ಡ್ಯಾಮೇಜ್ ಆಗಿತ್ತು. ನಾನು ಚಿಕ್ಕ ವಯಸ್ಸಿರುವಾಗ ಅವಾಗ ನಾವು ಗಲಾಟೆ ಎಲ್ಲ ಮಾಡ್ತಾ ಇರ್ತೀವಲ್ಲ, ಸೊ ಸ್ವಲ್ಪ ಬಿದ್ದೋಗಿದ್ವಿ. ಒಂದು ಟ್ರ್ಯಾಕ್ಟರ್ ಸ್ಪೀಡ್ ಆಗಿ ಹೋಗ್ತಾ ಇತ್ತು. ಟ್ರ್ಯಾಕ್ಟರ್ ಹಿಂದೆ ನಾನು ಸ್ವಲ್ಪ ಆತರ ಹ್ಯಾಂಗ್ ಮಾಡ್ತಾ ಹೋಗಿದ್ದೀನಿ. ಅವಾಗ ಬಿದ್ದೋಗಿ ಈ ಹಲ್ಲು ಸ್ವಲ್ಪ ಡ್ಯಾಮೇಜ್ ಆಗಿದೆ. ಅವತ್ತಿಂದ ಇಲ್ಲಿವರೆಗೂ ಆ ಹಲ್ಲು ಹಾಗೆ ಇಟ್ಟಿದ್ದೆ ನಾನು. ಅದು ನಾನು ಯಾವ ಟಚ್ ಮಾಡಕ್ ಹೋಗಲ್ಲ. ಅಂದ್ರೆ ಅದು ನೋಡಕ್ಕೆ ಸ್ವಲ್ಪ ಬ್ಲಾಕ್ ಆಗಿದೆ, ಆದ್ರೂ ನಾನು ಹಾಗೆ ಇಡ್ತೀನಿ, ಅದು ಟಚ್ ಮಾಡಲ್ಲ. ಸ್ವಲ್ಪ ಈವನ್ ಅದು ಹೇಳ್ಬೇಕಂದ್ರೆ ಕಟ್ ಆಗಿದೆ. ಸೊ ಅದು ಏನಾಗಿದೆ, ಬರ್ತಾ ಸ್ವಲ್ಪ ಅದು ಬ್ಲಾಕ್ ಆಗಿದೆ. ಬ್ಲಾಕ್ ಆದ್ರೂ ನಾನು ಯಾವ ತೊಂದರೆ ಕೊಟ್ಟಿಲ್ಲ. ಯಾವ ತೊಂದರೆ ಅನಿಸಿದ್ರು ನಾನು ಆಯಿಲ್ ಪುಲ್ಲಿಂಗ್ ಮಾಡ್ತೀನಿ ತಕ್ಷಣ. ಈ ಕೋಕೋನಟ್ ಆಯಿಲ್ ಪುಲ್ಲಿಂಗ್ ಮಾಡ್ತೀನಿ. ಮಾಡಿದ ತಕ್ಷಣ ಇಮಿಡಿಯೇಟ್ ಕಡಿಮೆ ಆಗುತ್ತೆ. ಈಗ ಸ್ವಲ್ಪ ಸೀಸನ್ ಚೇಂಜ್ ಆಗುತ್ತಲ್ಲ, ಅಂದ್ರೆ ಈ ತುಂಬಾ ತಂಪಾಗಿರ್ತದೆ ಆಚೆ ಕಡೆ. ಸ್ವಲ್ಪ ಒಂಥರ ಅಂದ್ರೆ ಅದನ್ನು ಈ ಮಧ್ಯದಲ್ಲಿ ಬಂದಿಲ್ಲ, ಯಾವುದೋ ಒಂದು 4-5 ವರ್ಷ ಹಿಂದೆ ಬಂತು. ಅವಾಗ ನಾನು ಮತ್ತೆ ಆಯಿಲ್ ಪುಲ್ಲಿಂಗ್ ಮಾಡ್ತೀನಿ, ತಕ್ಷಣ ಅದು ಕಡಿಮೆ ಆಗುತ್ತೆ. ಅಷ್ಟೇ ಬಿಟ್ಟು ನಾನು ಯಾವಾಗ್ಲೂ ಈ ಹಲ್ಲಿನ ಸಮಸ್ಯೆಯಿಂದ ಒಂದು ಸಮಸ್ಯೆಯಿಂದ ಈಶ್ವರ್ ನಾನು ಸಫರ್ ಆಗಿಲ್ಲ. ಸರ್, ಆಯಿಲ್ ಪುಲ್ಲಿಂಗ್ ಅನ್ನೋದು ಮಾರ್ನಿಂಗ್ ಮಾಡ್ಬೇಕಾ, ಯಾವಾಗ ಬೇಕಾದ್ರೂ ಮಾಡ್ಕೋಬೋದಾ ಸರ್? ಎನಿ ಟೈಮ್ ಮಾಡ್ಕೋಬಹುದಮ್ಮ. ಎನಿ ಟೈಮ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಸಾಯಂಕಾಲ ಮಾಡಿ, ಬೆಳಗ್ಗೆ ಮಾಡಿ, ಒಳ್ಳೇದು. ಓಕೆ ಸರ್, ಥ್ಯಾಂಕ್ ಯು. ಏನಂದ್ರೆ ಇದಕ್ಕೂ ಈ ಹಲ್ಲಿನ ಆರೋಗ್ಯಕ್ಕೂ ನನ್ನ ಹಲ್ಲಿನ ಆರೋಗ್ಯಕ್ಕೂ ಕಾರಣ ಏನಂದ್ರೆ, ಹಲ್ಲು ಪೌಡರ್ ಯೂಸ್ ಮಾಡ್ತೀನಿ ಅಷ್ಟೇ. ನಾನು ಯಾವ್ದು ಪೇಸ್ಟ್ ಯೂಸ್ ಮಾಡಲ್ಲ. ಓಕೆ. ಮತ್ತೆ ಈ ಕೈ ಮಾತ್ರ ಇದೆಲ್ಲ, ಈ ಕೈ ನಾವು ಚೆನ್ನಾಗಿ ಉಜ್ಜಕ್ಕೆ ಇದು ಯೂಸ್ ಮಾಡ್ತೀವಿ. ಯಾವ್ದನ್ನ ಪಾರ್ಟಿಕಲ್ಸ್ ಅಲ್ಲಿ ಸ್ಟ್ರಕ್ ಆಗಿದ್ರೆ ಸ್ವಲ್ಪ ಬ್ರಷ್ ಇಂದ ಸ್ವಲ್ಪ ಆ ತರ ನಾರ್ಮಲ್ ವಾಟರ್ ಹಾಕೊಂಡು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರೆ ಸಾಕು, ಅಷ್ಟೇ, ಅದು ಹೋಗುತ್ತೆ. ಈಗ ಬಸವರಾಜ್ ಅವರು ಹೇಳಿದ ಪ್ರಕಾರ, ಯಾವಾಗ ನೀವು ನೀರು ಕುಡಿತಾ ಇದ್ರೆ ಅವಾಗ ಚೆನ್ನಾಗಿ ಈ ವಾಟರ್ ಪುಲ್ಲಿಂಗ್ ಮಾಡ್ಕೊಳ್ಳಿ. ಪ್ರತಿ 2 ಗಂಟೆಗೆ 3 ಗಂಟೆಗೆ ಒಂದ್ಸರಿ ವಾಟರ್ ಪುಲ್ಲಿಂಗ್ ಮಾಡಿದ್ರೆ ಯಾವುದೇ ಚಿಕ್ಕ ಪಾರ್ಟಿಕಲ್ ಸಿಗಾಕೊಂಡಿದ್ರೆ ಅದೆಲ್ಲ ಪಾರ್ಟಿಕಲ್ಸ್ ಮತ್ತೆ
ಬಾಯಿಂದ ಆಚೆ ಕಡೆ ಹೋಗೋದು, ಇಲ್ಲಾಂದ್ರೆ ಬಾಯಿಂದ ನಿಮ್ಮ ಜೀರ್ಣಕ್ಕೆ ಹೋಗೋದು, ಏನೋ ಒಂದು ಆಗ್ತಾ ಇರ್ತದೆ. ಏನ್ ತೊಂದರೆ ಆಗಲ್ಲ. ಆರೋಗ್ಯನ ಖಂಡಿತವಾಗಿ ಕಾಪಾಡ್ಕೋಬಹುದು ಈ ತರ ಮಾಡಿದ್ರೆ. ಓಕೆ ಸರ್, ಥ್ಯಾಂಕ್ ಯು. ರೈಟ್. ಸಂದೀಪ್ ಅವರೇ ಮಾತಾಡ್ತೀರಾ? ಸರ್ ನಾನು ಫೋಟೋ ಕಳಿಸಿದ್ರಲ್ಲ ಅದೇ ಸರ್ ಪೇಸ್ಟ್ ಪೌಡ್ರು. ಪೌಡರಾ? ಹ್ಞೂ ಸರ್, ನಾನು ಫೋಟೋ ಕಳಿಸಿದ್ದೀನಿ ನೋಡಿ ಸರ್. ನೀವು ಕಳ್ಸಿದ್ರಾ? ಕಳಿಸಿದ್ದೀನಿ ನೋಡಿ ಸರ್. ಮೆಸೇಜ್ ಎಲ್ಲಿ ಕಳ್ಸಿದೆ ಅದು? ಟೆಕ್ಸ್ಟ್ ಮೆಸೇಜ್ ಮಾಡಿದ್ದೀನಿ ನೋಡಿ ಸರ್. ಮಾಡಿದ್ದೀನಿ. ಅಲ್ಲ, ನೀವು ಇದರಲ್ಲಿ ಚಾಟಲ್ಲಿ ಚಾಟಲ್ಲಿ ಹಾಕಿದ್ದೀನಿ ಸರ್. ಚಾಟಲ್ಲಿ ಏನೋ ಬರ್ತಾ ಇದೆ. ಕರೆಕ್ಟ್. ಇದು ಯಾವ ಕಂಪನಿದು? ಕಂಪ್ನಿ ಹೆಸರು ನೋಡಿಲ್ಲ ಸರ್. ನಾನು ಅದನ್ನ ನೀವು ಹೇಳಿದಕ್ಕೆ ಟೈಪ್ ಮಾಡಿ ಇದು ಮಾಡಿದೆ ನೆಟ್ಟಲ್ಲಿ, ಗೂಗಲ್ ಸರ್ಚ್ ಮಾಡಿದೆ. ನೆಟ್ಟಲ್ಲಿ ಗೂಗಲ್ ಸರ್ಚ್ ಮಾಡಿದೆ. ಬೇಕಂದ್ರೆ ಅದು ನಾನು ಹಾಕ್ತೀನಿ ಬಿಡಿ. ನಾನು ಏನ್ ಯೂಸ್ ಮಾಡ್ತೀನೋ ಅದು ಬೇಕಂದ್ರೆ ನಿಮಗೆ ಫೋಟೋ ಹಾಕ್ತೀನಿ. ಓಕೆ ಸರ್. ಓಕೆ ಸರ್. ಏನಿಲ್ಲ, ಆಯುರ್ವೇದ ಶಾಪ್ ಹೋಗಿ ದಂತಮಂಜನ ಅಂತ ಕೇಳಿ ಅಷ್ಟೇ. ಓಕೆ ಸರ್. ದಂತಮಂಜನ ಪೌಡರ್ ಅಂದ್ರೆ ಕೊಡ್ತಾರೆ. ಓಕೆ, ಥ್ಯಾಂಕ್ ಯು. ರೈಟ್. ಸರ್ ಇನ್ನೊಂದು ಪ್ರಶ್ನೆ. ಸರ್ ಎಲೆ ಅಡಿಕೆ ಹಾಕೋದು ಒಳ್ಳೇದಾ? ಎಲೆ ಅಡಿಕೆ ಹಾಕೋದು ಅದು ಕಾರಣ ಬೇರೆ ಇದೆಮ್ಮ. ಎಲೆ ಅಡಿಕೆ ಹಾಕೋದು ಯಾಕೆ ಆಗ್ತಾ ಇದೆ ಅಂದ್ರೆ, ಇಂದಿನ ಕಾಲದಲ್ಲಿ ಈ ರಕ್ತ ಫಲಸ ಮಾಡಕ್ಕೆ, ಅಂದ್ರೆ ಬ್ಲಡ್ ಥಿನ್ನಿಂಗ್ ಅಂತ ಹೇಳ್ತೀವಿ ನಾವು. ಅರ್ಥ ಆಯ್ತಾ? ಬ್ಲಡ್ ಥಿನ್ನಿಂಗ್ ಅಂದ್ರೆ ನಾವೇನ್ ಮಾಡ್ತೀವಿ, ಊಟ ಆದ ತಕ್ಷಣ ಅದು ಕೊಡ್ತಾ ಇದ್ರಲ್ವಾ. ಊಟ ಆದ ತಕ್ಷಣ ಈ ಎಲೆ ಅಡಿಕೆ ಅನ್ನೋದು ಅದೊಂದು ಪದ್ಧತಿ ಇತ್ತು. ಪೂರ್ವಕಾಲದಲ್ಲಿತ್ತು. ಈಗ ಅದೆಲ್ಲ ಮರ್ತ್ಬಿಟ್ಟಿದ್ವಿ, ಬೇರೆ ವಿಷಯ. ಈಗೇನು ಪಾನ್ ಅಂತ ಬರ್ತದೆ, ಪಾನ್ ಮಾಡೋದು ಎಲ್ಲ ಆಗ್ತಾ ಇರ್ತಾರೆ. ಅದೆಲ್ಲ ಅದರಲ್ಲಿ ತುಂಬಾ ಬೇರೆ ಬೇರೆ ಎಲ್ಲ ಹಾಕ್ತಾರೆ. ಅದೆಲ್ಲ ಬೇಕಾಗಿರುವಂಥದ್ದು ಓನ್ಲಿ ಈ ಬೀಟಲ್ ಲೀಫ್ ಎಲೆ ಅಡಿಕೆ, ಮತ್ತೆ ಅದಕ್ಕೂ ಸ್ವಲ್ಪ ಸುಣ್ಣ ಸೇರಿಸ್ಕೋಬಹುದು. ಸ್ವಲ್ಪ ಸುಣ್ಣ ಅಂಶ ಅದು ಎರಡು ಹಾಕೊಂಡ್ರೆ ತಕ್ಷಣ ಏನಾಗುತ್ತೆ, ಊಟ ತಿಂದ್ಮೇಲೆ ಒಳಗಡೆ ಹೋಗತ್ತಲ್ಲ, ಅದು ಮಾಡೋದು ಒಂದೇ ಒಂದು ಪದ್ಧತಿ. ನಮ್ಮ ಒಳಗಡೆ ಈ ಬ್ಲಡ್ ಅನ್ನೋದು ಸ್ವಲ್ಪ ಫಲಸ ಆಗ್ಬೇಕು, ತಿಕ್ ಆಗಬಾರದು. ಈ ಹೈ BP-ಗಳು ತೊಂದರೆಗಳು ಬರ್ತಾ ಇರ್ತದಲ್ಲ, ಅದೆಲ್ಲಾನು ಅವಾಯ್ಡ್ ಮಾಡುತ್ತದೆ. ಈ ರಕ್ತ ಫಲಸವಾಗಿ ಇಟ್ಕೊತದೆ. ಅದು ತುಂಬಾ ಒಳ್ಳೆ ಪದ್ಧತಿ. ಓಕೆ, ಬ್ಲಡ್ ಥಿನ್ನಿಂಗ್. ಬ್ಲಡ್ ತಿನ್ನರ್ ಸರ್ ಅದು. ಎಲೆ ಅಡಿಕೆ ಹಾಕೋದ್ರಿಂದ ಬ್ಲಡ್ ತಿನ್ನರ್ ಆಗುತ್ತೆ ಸರ್ ಅದು? ಹೌದು, ಬ್ಲಡ್ ತಿನ್ನರ್. ಗ್ರೇಟ್ ಸರ್. ನಾವು ನಮ್ಗೆ 20 ರೂಪಾಯಿ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಸರ್. ಪರ್ ಡೇಗೆ 20 ರೂಪಾಯಿ ಟ್ಯಾಬ್ಲೆಟ್ಸ್ ತಿನ್ಬೇಕು, ಬ್ಲಡ್ ತಿನ್ನರ್ ಅಂತ ಹೇಳಿ. ಹೌದು, ಗ್ರೇಟ್ ಸರ್. ಇದು ಸಹಜವಾದ ಬ್ಲಡ್ ತಿನ್ನರ್. ಇದು ಗೊತ್ತೇ ಇಲ್ಲ ಸರ್ ನನಗೆ. ಥ್ಯಾಂಕ್ಸ್ ಸರ್. ಬ್ಲಡ್ ತಿನ್ನರ್, ಸಹಜವಾದ ಬ್ಲಡ್ ತಿನ್ನರ್. ಅದು ಕಲಿಸ್ತೀನಿ ಪಾಯಿಂಟ್ ಬೇಕಂದ್ರೆ. ಪಾಯಿಂಟ್ ಇದೆ. ಒಂದು ಅಸಿಡಿಟಿಗೆ ಒಂದು ಪಾಯಿಂಟ್ ಈಗಾಗಲೇ ಹೇಳಿದೀನಿ, ಹೇಳಿದೀನಿ. ಒಂದು ರಾ ರೈಸ್ ಅಂದ್ರೆ ಈ ಬೀಜಗಳು, ಈ ಅಕ್ಕಿ ಬೀಜಗಳು ಒಂದು 10 ಎಂಟಿ ಸ್ಟಮಕ್ ಅಲ್ಲಿ ಹಾಗೆ ಸ್ವ್ಯಾಲೋ ಮಾಡ್ಬೇಕು, ಮಿಂಗ್ಬೇಕಾಗತ್ತೆ. ಒಂದು 10 ಬೀಜಗಳು ನೀರ್ ಜೊತೆಗೆ ಎಷ್ಟು ಹಾಗೆ ಸ್ವ್ಯಾಲೋ ಮಾಡಿದ್ರೆ ಪ್ರತಿಯೊಂದು ದಿವಸ ಆ ಥರ ಒಂದು 20 ದಿವಸ, 20 ದಿವಸದಿಂದ ಒಂದು 3 ತಿಂಗಳು, 2 ತಿಂಗಳು, 1 ತಿಂಗಳು ನಿಮ್ಮ ಸಾಲ್ವ್ ಆಗೋವರೆಗೂ. ಅಂದ್ರೆ ಹೆಚ್ಚು ಅಸಿಡಿಟಿ ಇದ್ರೂ ಸಾಲ್ವ್ ಆಗುತ್ತೆ. ಅಸಿಡಿಟಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್. ಆ ಜೊತೆಗೆ ಇದೊಂದು ಬ್ಲಡ್ ತಿನ್ನರ್. ಈ ನಾವು ಹಾಕ್ತಿವಲ್ಲ ಈ ಎಲೆಗಡೆ, ಅಂದ್ರೆ ಒಂದು ಬೀಟಲ್ ಲೀಫ್ ಇಂದ ಸ್ವಲ್ಪ ಸುಣ್ಣ ಸೇರಿಸ್ಕೊಂಡು ಮಾಡಿ ಸಾಕಷ್ಟೇ. ಥ್ಯಾಂಕ್ಸ್ ಸರ್. ಸರ್ ಮಹಾವತಾರ ಫೌಂಡೇಶನ್ ಒಂದ್ಸಲ ಭೇಟಿ ಕೊಡ್ಬೇಕಾಗಿದೆ ಸರ್. ಅಡ್ರೆಸ್ ಹೇಳ್ಬೇಕಾಗಿದೆ. ಗ್ರೂಪ್ ಅಲ್ಲಿ ಹಾಕ್ತೀನಿ ಮತ್ತೆ ಬೇಕಾದ್ರೆ. ಸರ್ ಮತ್ತೆ ಕ್ಲಾಸಸ್ ಯಾವ್ದು ಇದೆ ಸರ್? ಅದು ಮಹಾವತಾರದ್ದು ಸಾಟರ್ಡೆ ಎವ್ರಿ ಮಂತ್ ಕ್ಲಾಸಸ್ ಇದೆ ಅಂತ ಹೇಳ್ತಾ ಸಾಟರ್ಡೆ ಮಾಡ್ಬೇಕಾಗಿದೆ. ಬಟ್ ಈಗ ಜೂಮ್ ಅಲ್ಲಿ ಜಾಸ್ತಿ ಕ್ಲಾಸ್ ಆಗಿದೆ ಈಗಾಗಲೇ. ಅದಕ್ಕೋಸ್ಕರ ಏನ್ ಮಾಡ್ತಾ ಇದೀವಿ ಅಂದ್ರೆ, ಸೊ ಮುಂದಿನ ಕ್ಲಾಸ್ ಗ್ಯಾರಂಟಿ ಕಂಡಕ್ಟ್ ಮಾಡ್ತೀವಿ. ನಾವು ಮಿಸ್ ಮಾಡ್ಕೊಂಡ್ವಿ ಸರ್. ರಾಮ ಲಕ್ಷ್ಮಣ್ ಅವ್ರದ್ದು ಮಿಸ್ ಮಾಡ್ಕೊಂಡ್ವಿ ಸರ್. ನೆಕ್ಸ್ಟ್ ಇರ್ಬೇಕಾರೆ ಹೇಳಿ ಸರ್, ಸಾಧ್ಯವಾದಷ್ಟು. ಅದು ಗ್ರೂಪ್ ಅಲ್ಲಿ, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಬರುತ್ತೆ ಇನ್ಫಾರ್ಮೇಶನ್. ಅವಾಗ ಪ್ರತಿಯೊಬ್ಬರು ಅಟೆಂಡ್ ಆಗಿ. ಅದು ಆಫ್ಲೈನ್ ಪ್ರೋಗ್ರಾಮ್ಸ್. ಅದೆಲ್ಲ ಫಿಸಿಕಲ್ ಪ್ರೋಗ್ರಾಮ್ಸ್ ಆಗ್ತಾ ಇರ್ತದೆ ಫೌಂಡೇಶನ್ ಅಲ್ಲಿ. ಮತ್ತೆ ನಾವು ಇನ್ನೂ ಏನಂದ್ರೆ, ಸುತ್ತು ಎಲ್ಲಾ ಹಳ್ಳಿಗಳಲ್ಲಿ ಈ ಸಮಗ್ರ ಸ್ವಾಸ್ಥ್ಯ ಪ್ರಚಾರ ಮಾಡ್ಬೇಕಂತ ಇದೀವಿ. ಸೊ ಅದು ಭಾಗವಾಗಿನೂ ಯಾರಾದ್ರೂ ವಾಲಂಟಿಯರ್ ಆಗಿ ಕೆಲಸ ಮಾಡ್ತೀವಿ ಅಂದ್ರೆ ದಯವಿಟ್ಟು ನಿಮ್ಗೆಲ್ಲರಿಗೂ ಸ್ವಾಗತ. ಓಕೆ, ಯಾಕಂದ್ರೆ ನಾವು ನಾವ್ ಏನೇನ್ ತಿಳ್ಕೊಂಡಿದ್ವಿ ಎಲ್ಲರೂ ತಿಳಿಸ್ಬೇಕಲ್ಲ. ಅದಕ್ಕೆ ಸುತ್ತು ಹಳ್ಳಿಗಳಲ್ಲಿ ಒಂದೊಂದು ಹಳ್ಳಿ ತಗೊಂಡು ಒಂದೊಂದು ವಾರ, ಒಂದು ಶನಿವಾರ, ಒಂದು ವಾರ ಒಂದು ದಿವಸ ಇಟ್ಕೊಂಡು ಪೂರ್ತಿ ಪ್ರಚಾರ ಮಾಡೋದು, ಪ್ರತಿಯೊಬ್ಬರಿಗೂ ಈ ಜ್ಞಾನ ತಿಳಿಸೋದು, ಮತ್ತೆ ಎಲ್ಲಾರನ್ನೂ ಜೂಮ್ ಅಲ್ಲಿ ಜಾಯಿನ್ ಮಾಡಿಸೋದು, ಏನು ಮಾಡ್ಬೋದು. ಯಾವ ತರ ಬೇಕಂದ್ರೆ ಆ ತರ ಮಾಡ್ಬೋದು.
ಆ ಪ್ರಚಾರವನ್ನು ನಾವು ನಿಮ್ಮ ಪ್ರಾಂತದಲ್ಲಿ ನೀವು ಮಾಡ್ತಾ ಹೋಗಿ. ಆ ಜೊತೆಗೆ ಮತ್ತೆ ನಮ್ಮ ಸೆಂಟ್ರಲ್ ಸುತ್ತಮುತ್ತ ಇರುವಂತಹ ಹಳ್ಳಿಗಳಲ್ಲಿ ನಾವು ಮಾಡೋಕ್ಕೆ ಒಂದು ಸಂಕಲ್ಪ ಇಟ್ಕೊಂಡಿದ್ವಿ. ಅದರಲ್ಲಿ ನೀವು ಭಾಗವಹಿಸಿದ್ರೆ ಅದು ಭಾಗವಹಿಸ್ಬೋದು. ಫೈನ್ ಸರ್. ರೈಟ್. ಓಕೆ ಸ್ನೇಹಿತರೆ, ಸೊ ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ರೈಟ್. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ತೆ. ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದು ನಮಸ್ತೆ.